ನಮಸ್ಕಾರ ಗೆಳೆಯರೇ. ಅಡುಗೆಮನೆಯ ಗ್ಯಾಸ್ ಸ್ಟವ್ ಕೆಳಗಡೆ ಈ ಒಂದು ವಸ್ತುವನ್ನು ಇಟ್ಟರೆ ಪಕ್ಕಾ ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬರುತ್ತಾಳೆ. ಆದರೆ ಗ್ಯಾಸ್ ಸ್ಟವ್ ಕೆಳಗೆ ಯಾವ ವಸ್ತುವನ್ನು ಇಡಬೇಕು? ಯಾವ ವಸ್ತುವನ್ನು ಇಟ್ಟರೆ ಲಕ್ಷ್ಮೀದೇವಿ ಮನೆಗೆ ಬರುತ್ತಾಳೆ? ಈ ವಿಷಯವನ್ನು ಇವತ್ತಿನ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ವಿಡಿಯೋಗೆ ಹೋಗೋದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಮಾಡಿದರೆ ನಾವು ಹಾಕುವ ಪ್ರತಿ ವಿಡಿಯೋ ನಿಮಗೆ ತಕ್ಷಣವೇ ನೋಟಿಫಿಕೇಶನ್ ಆಗಿ ಬರಲಿದೆ. ಅಡುಗೆಮನೆ ಎನ್ನುವುದು ಮನೆಯ ಮುಖ್ಯ ಭಾಗವೆಂದು ಹೇಳಬಹುದು. ಏಕೆಂದರೆ ಆಹಾರವಿಲ್ಲದೆ ಜೀವಿಸಲು ಸಾಧ್ಯವಿಲ್ಲ. ಆ ಆಹಾರವನ್ನು ನಾವು ಅಡುಗೆಮನೆಯಲ್ಲೇ ತಯಾರಿಸುತ್ತೇವೆ. ಆದ್ದರಿಂದ ಅಡುಗೆಮನೆಯೇ ನಮ್ಮ ಜೀವನದ ಮೂಲಭೂತ ಅಗತ್ಯವೆಂದು ಹೇಳಬಹುದು. ಕೆಲವರ ಅಡುಗೆಮನೆಯು ತುಂಬಾ ಅಶೌಚ್ಯವಾಗಿ ಇರುತ್ತದೆ. ಅಡುಗೆಮನೆಯಲ್ಲೆಲ್ಲ ಧೂಳು, ಕಿಚನ್ ಗೋಡೆ, ಟೈಲ್ಸ್ ಎಲ್ಲವೂ ಅಶುಚಿಯಾಗಿರುತ್ತವೆ. ಹಾಗೆಯೇ ಗ್ಯಾಸ್ ಸ್ಟವ್ ಕೂಡ ತುಂಬಾ ಅಶುಚಿಯಾಗಿ ಕಾಣುತ್ತದೆ. ಕೆಲವರು ರುಚಿಯಾಗಿ ತಿನಿಸು ತಯಾರಿಸುತ್ತಾರೆ, ಆದರೆ ಅಡುಗೆಮನೆಯ ಸ್ವಚ್ಛತೆ ಬಗ್ಗೆ ಗಮನವಿರುವುದಿಲ್ಲ. ಇನ್ನು ಈ ರೀತಿ ಮಾಡಿದರೆ ನಿಮ್ಮ ಮನೆಗೆ ಲಕ್ಷ್ಮೀದೇವಿ ಬದಲು ಜ್ಯೇಷ್ಠದೇವಿ ಬಂದು ಕೂತುಕೊಳ್ಳುತ್ತಾರೆ. ಅಶುಚಿ ಇರುವ ಎಲ್ಲೆಡೆಯೂ ದರಿದ್ರದೇವಿ ಬಂದು ಕೂರುತ್ತಾಳೆ. ಆದರೆ ಸ್ವಚ್ಛವಾಗಿರುವ ಮನೆಗೆ ಮಾತ್ರ ಲಕ್ಷ್ಮೀದೇವಿ ಬರುತ್ತಾಳೆ. ಆದ್ದರಿಂದ ನಿಮ್ಮ ಮನೆ ಸದಾ ಸ್ವಚ್ಛವಾಗಿರಲಿ. ಅದರಲ್ಲಿಯೂ ವಿಶೇಷವಾಗಿ ಅಡುಗೆಮನೆಯ ಸ್ವಚ್ಛತೆ ಕಡೆ ಹೆಚ್ಚು ಗಮನ ಕೊಡಬೇಕು. ಪ್ರತಿಯೊಬ್ಬರೂ ಈ ವಿಷಯದಲ್ಲಿ ಕಾಳಜಿಯನ್ನು ವಹಿಸಬೇಕು. ಕೆಲವರು ಊಟ ಮಾಡಿದ ಪಾತ್ರೆಗಳನ್ನು 2-3 ದಿನಗಳ ಕಾಲ ಹಾಗೆಯೇ ತಿಳಿಯದೆ ಹಾಗೇ ಬಿಟ್ಟು ಬಿಡುತ್ತಾರೆ. ಇದು ತುಂಬಾ ತಪ್ಪು. ಇಂಥದ್ದರಿಂದ ಲಕ್ಷ್ಮೀದೇವಿಯ ಅನುಗ್ರಹ ದೊರೆಯದು. ಊಟ ತಿಂದ ಪಾತ್ರೆಯನ್ನು ತಕ್ಷಣವೇ ತೊಳೆಯಬೇಕು. ಇಲ್ಲವಾದರೆ ಕನಿಷ್ಠ ಪಕ್ಷ ರಾತ್ರಿ ವೇಳೆಯಲ್ಲಾದರೂ ಎಲ್ಲಾ ಪಾತ್ರೆಗಳನ್ನು ತೊಳೆದು ಮಲಗಬೇಕು. ಅಡುಗೆಮನೆಯು ಪೂರ್ತಿಯಾಗಿ ಸ್ವಚ್ಛವಾಗಿರಬೇಕು. ಆಗ ಮಾತ್ರ ಲಕ್ಷ್ಮೀದೇವಿಯ ಕೃಪೆ ದೊರೆಯುತ್ತದೆ. ಒಂದು ಶುಭ ದಿನದಲ್ಲಿ ಗ್ಯಾಸ್ ಸ್ಟವ್ ಕೆಳಗೆ ಈ ವಸ್ತುವನ್ನು ಇಟ್ಟರೆ ಲಕ್ಷ್ಮೀದೇವಿಯು ಖಂಡಿತ ನಿಮ್ಮ ಮನೆಗೆ ಬರುತ್ತಾಳೆ. ನೀವು ಮಾಡಬೇಕಾದದ್ದು ಏನೆಂದರೆ, ಒಂದು ಒಳ್ಳೆಯ ದಿನದಂದು ಮನೆಯನ್ನು ಸ್ವಚ್ಛಗೊಳಿಸಿ ಬೆಳಗ್ಗೆ ದೀಪಾರಾಧನೆ ಮಾಡಿ ರಾತ್ರಿ ಎಲ್ಲರೂ ಊಟ ಮಾಡಿದ ನಂತರ ಎಲ್ಲಾ ಪಾತ್ರೆಗಳನ್ನು ತೊಳೆಯಬೇಕು. ಅಡುಗೆಮನೆಯ ಟೈಲ್ಸ್, ಗ್ಯಾಸ್ ಸ್ಟವ್ ಎಲ್ಲವೂ ಶುದ್ಧವಾಗಿರಬೇಕು. ಅಶುಚಿ ಎನ್ನುವುದು ಇರಲೇಬಾರದು. ನಂತರ ಒಂದು ಮಣ್ಣಿನ ಪಾತ್ರೆಯನ್ನು ತೆಗೆದುಕೊಂಡು ಅದರಲ್ಲಿ ಉಪ್ಪು ಹಾಕಿ, ಕರಿ ಎಳ್ಳು ಹಾಕಿ, ಅದರ ಮೇಲೆ ಸ್ವಲ್ಪ ಅರಿಶಿನ, ಕುಂಕುಮ ಹಾಕಿ. ಇವೆಲ್ಲವನ್ನೂ ಮಾಡಿದ ನಂತರ ಈ ವಸ್ತುಗಳನ್ನು ಗ್ಯಾಸ್ ಸ್ಟವ್ ಕೆಳಗೆ ಇಡಿ. ಬೆಳಗ್ಗೆ ಎದ್ದ ನಂತರ ಆ ವಸ್ತುಗಳನ್ನು ತೆಗೆದು ಅದನ್ನು ನದಿಯಲ್ಲಿ ಅಥವಾ ಹರಿಯುವ ನೀರಿನಲ್ಲಿ ಹಾಕಿ ಬನ್ನಿ. ಇದನ್ನು ಮಾಡುವುದರಿಂದ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆ ಬಿಟ್ಟು ಹೋಗುತ್ತವೆ. ಆಗ ಲಕ್ಷ್ಮೀದೇವಿ ಮನೆಗೆ ಬರುತ್ತಾಳೆ. ನೀವು ಶುಭ ಫಲಿತಾಂಶಗಳನ್ನು ಪಡೆಯುತ್ತೀರಿ. ನಂತರ ಆ ಪಾತ್ರೆಯನ್ನು ತೊಳೆಯಿರಿ ಮತ್ತು ಆ ಪಾತ್ರೆಯನ್ನು ಮನೆಯ ಹೊರಗೆ ಇಟ್ಟು ಸ್ನಾನ ಮಾಡಿ ಮತ್ತೆ ದೀಪಾರಾಧನೆ ಮಾಡಿ. ಇದರಿಂದ ಲಕ್ಷ್ಮೀದೇವಿಯ ಅನುಗ್ರಹ, ಸಂಪತ್ತು ಮತ್ತು ಸಂತೋಷವನ್ನು ಪಡೆಯುತ್ತೀರಿ. ಇದಾಗಿತ್ತು ಗೆಳೆಯರೇ ಇವತ್ತಿನ ವಿಡಿಯೋ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.